ನೀವ್ ಯಾಕೆ ಬಂದ್ರಿ? ನಿನ್ನ ಈ ಸ್ಥಿತಿಯಲ್ಲಿ ನೋಡಕ್ಕ ನೀನ್ ಇಲ್ಲಿ ಬಂದಿರೋದು. ನಿನಗೇನ್ ಕಡಿಮೆ ಮಾಡಿದ್ದೀನಿ ರೋಷ? ನಾನು ಕಾರ್ ಇತ್ತು, ದೊಡ್ಡ ಬಂಗಲೆ ಇತ್ತು, ಬೇಕಾದಾಗೆಲ್ಲ ದುಡ್ಡು ಖರ್ಚಿಗೆ ಬೀಸಾಕ್ತಾ ಇದ್ದೆ. ಅದೆಲ್ಲ ಬಿಟ್ಟು ಇಲ್ಲಿಗೆ ಬಂದಿರೋದು ಈ ಸುಖಕ್ಕ. ಅವಳಿಗೆ ಇಲ್ಲಿರೋದ್ರಿಂದ ನೆಮ್ಮದಿ ಇದೆ. ಮೆಜಾರಿಟಿಗೆ ಬಂದಿದ್ದಾಳೆ, ಇಷ್ಟ ಬಂದಲ್ಲಿ ಇರ್ತಾಳೆ. ನೀವು ಸುಮ್ಮನಿರಿ ಮೇಡಮು. ನಿಮ್ಮ ಕುಮ್ಮಕ್ಕೂ ನನ್ನ 2 ಮಕ್ಕಳನ್ನ ಹಾಳು ಮಾಡ್ತು. ನನ್ನ ಮಗ ನನ್ನ ಕೈ ಬಿಟ್ಟು ಹೋದ. ಇವಳು ಹಾಳಾಗೋದಕ್ಕೆ ನಾನು ಬಿಡಲ್ಲ. ಬಾ ನಿರೋಷ. ಒಂದು ನಿಮಿಷ ಚಿದಂಬರಂ, ನಿಮ್ಮ ಮಗನ ಬಾಳನ್ನ ಹಾಳು ಮಾಡಿದ್ದು ನೀವು. ಸೊಸೆನ ಕೊಂದು ಮಗನ ಆಸೆ ಆಕಾಂಕ್ಷೆ ಉದ್ದೇಶಗಳನ್ನ ಹಾಳು ಮಾಡಿದ್ರು ನೀವು. ಆ ತಪ್ಪು ಈ ಮಗಳ ವಿಷಯದಲ್ಲಿ ಆಗಬಾರದು. ನಿಮ್ಮ ಮಗ ಜೀವಂತವಾಗಿರಬೇಕು ಅಂದ್ರೆ ಕಳಿಸ್ಕೊಡಿ. ಬಾ ನಿರೋಷ. ಹೆದರಿಸ್ತಾ ಇದ್ದೀರಾ? ನನ್ನ ಮಗನ ಯಾರು ಏನು ಮಾಡೋದಕ್ಕಾಗಲ್ಲ. ನನ್ನ ಮಗನು ತನ್ನ ಹೆಂಡತಿ ರಕ್ಷಣೆಗೆ ಹೀಗೆ ನಿಂತಿದ್ದ. ಏನಾಯ್ತು? ಸುಳಿವೇ ಸಿಗಲಿಲ್ಲ. ಸಾಕ್ಷಿ ಸ್ವರ್ಗಕ್ಕೆ ಹೋಗಿ ಸೇರ್ಕೊಂಡ್ಲು. ನನಗೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ನಡಿ ನಿರೋಷ. ನಾನ್ ಬರಲ್ಲ. ನಾನು ಇಲ್ಲಿ ಚೆನ್ನಾಗೇ ಇದ್ದೀನಿ, ಇವ್ರು ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಏನು ಸಂಬಂಧ ಅಂತ ಇವ್ರ ಮನೇಲಿ ಇದೆಯಾ ನೀನು? ಏನ್ ಸಂಬಂಧ? ಈ ಮನೆ ಸೊಸೆ ಆಗೋಳು ಅಂತ. ಯಾರು ಸೊಸೆ? ಯಾವ ಸೊಸೆ? ಆರ್ತಿ ಅವ್ರಿಗೆ ಸೊಸೆನಾ? ಇಲ್ಲ ಸೂರ್ಯನಿಗೆ ಸೊಸೆನಾ? ಅಥವಾ ಶಶಾಂಕಗೆ ಸೊಸೆನಾ? ಯಾರು ಸೊಸೆ? ಈ ಹೆಂಗಸಿಗೆ ನೆಟ್ಟಿಗೆ ಸಂಸಾರ ಮಾಡೋದಕ್ಕೆ ಬರಲ್ಲ, ಇನ್ನು ಇವಳು ನಿನ್ನ ಮದುವೆ ಮಾಡ್ತಾಳ? ಡ್ಯಾಡ್, ಅತ್ತೆ ಬಗ್ಗೆ ಹಾಗೆ ಅನ್ಬೇಡಿ. ಯಾಕನ್ನಬಾರ್ದು? ಮೊದಲೊಂದು ಮದುವೆ ಮಾಡ್ಕೊಂಡ್ಲು, ನೆಟ್ಟಿಗೆ ಬಾಳ್ಲಿಲ್ಲ. ಆಮೇಲೆ ಅವನು ಯಾವನೋ ಶ್ರೀಮಂತನ ಕಟ್ಕೊಂಡ್ಲು, ಈಗ ಅದೂ ಇಲ್ಲ. ನಿರೋಷ, ಒಂದು ಮಾತು ಹೇಳ್ತೀನಿ. ನಿನ್ನನ್ನ ಸೊಸೆ ಮಾಡ್ಕೋತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ತಾನಂತೂ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಗ್ಯಾರಂಟಿ.